ಕಂಬಳದ ಪರವಾಗಿ ಯಾರೂ ಕೂಡ ಅದರ ವಿರೋಧವಾಗಿ ಮಾತಾಡಲಿಲ್ಲ. ಹೈ ಪವರ್ ಕಮಿಟಿಯಲ್ಲಿ ಎಲ್ಲರೂ ಕೂಡ ಈ ದಸರಾವನ್ನು ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು. ಕರ್ನಾಟಕ ರಾಜ್ಯದ ಬೇರೆ ಬೇರೆ ಸಂಸ್ಕೃತಿಗಳ ವಿಚಾರವನ್ನು ತೋರಿಸುವಂಥ ಕೆಲಸಗಳನ್ನು ಮಾಡಬೇಕು. ಈಗ ದಸರಾವನ್ನು ಮಂಗಳೂರಿನಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಆ ಪ್ರಕಾರ ಕಂಬಳವನ್ನು ಕೂಡ ಮಾಡುವುದರಲ್ಲಿ ಯಾವುದೇ ತೊಂದರೆ ಇಲ್ಲ, ಇದಕ್ಕೆ ಯಾವುದೂ ಆಕ್ಷೇಪ ಇಲ್ಲ. ಕಂಬಳವನ್ನು ಕೂಡ ಮೈಸೂರು ದಸರಲ್ಲಿ ಮಾಡಬೇಕು ಅನ್ನುವ ಎಲ್ಲ ಹೈ ಕಮಿಟಿ ಸದಸ್ಯರು ಅವರ ವಿಚಾರವನ್ನು ತಿಳಿಸಿದ್ದಾರೆ. ಆ ಪ್ರಯುಕ್ತ ಬಹುಶಃ ಕಂಬಳ ಕೂಡ ಮುಂದಿನ ದಸರಾದಲ್ಲಿ ವಿಜೃಂಭಣೆಯಿಂದ ಆಚರಣೆ ಆಗ್ತದೆ. ಈಗ ಅದು ಮೈಸೂರಲ್ಲೇ ಆಗುತ್ತಾ ಸರ್? ಮೈಸೂರಲ್ಲೇ ಆಗುತ್ತಾ ಅಥವಾ ಬೇರೆ ಕಡೆ ಆಗುತ್ತಾ? ಮೈಸೂರಲ್ಲೇ ಆಗ್ತದೆ. ಮೈಸೂರು ರಿಂಗ್ ರೋಡಲ್ಲಿ ಇವತ್ತು ಯಾವುದು ಜಾಗ ನಾವು ಈಗಲೇ ಹುಡುಕಿ ಇಟ್ಟಿದ್ದೇವೆ, ಆ ಜಾಗದಲ್ಲೇ ಕಂಬಳ ಆಯೋಜನೆ ಆಗ್ತದೆ. ಕಂಬಳ ಆಯೋಜನೆ ಮಾಡಲಿಕ್ಕೆ ಹೆಚ್ಚಿನ ಅನುದಾನಗಳೇನು ಬೇಕಾಗಿಲ್ಲ. ಈ ದಸರಾದ ಒಟ್ಟಿಗೆ ಏನೋ 45 ಕೋಟಿ ರೂಪಾಯಿ ಯಾರು ಯೋಜನೆ ಮಾಡ್ತಾರೆ, ಅದರ ಖರ್ಚು ವೆಚ್ಚದಲ್ಲೇ ಇದನ್ನು ಸೇರಿಸಿಕೊಂಡು ಮಾಡುವಂಥ ಕೆಲಸವನ್ನು ಮಾಡಿದರೆ. ಮತ್ತು ಹೈ ಪವರ್ ಕಮಿಟಿಯಲ್ಲಿ ಯಾರು ಕೂಡ ಬೇಡ ಅಂತ ಹೇಳಲಿಲ್ಲ, ಎಲ್ಲರಿಗೂ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯವರ ಉದ್ದೇಶ ಇತ್ತು, ಕಂಬಳವನ್ನು ನಮ್ಮ ದಸರಾವನ್ನು ವಿಶೇಷ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಅದಕ್ಕೆ ಎಲ್ಲರೂ ಅದಕ್ಕೆ ಸಹಮತವನ್ನು. ಇವತ್ತು ಮೈಸೂರು ಮಹಾರಾಜರು ಕೂಡ ಈ ಸಭೆಯಲ್ಲಿ ಇದ್ದರು. ಅವರು ಇದರ ಬಗ್ಗೆ ಈ ಹಿಂದೆ ಅವರಿಗೆ ಕೂಡ ಅದರ ಬಗ್ಗೆ ವಿಚಾರಗಳು ಯಾವ ರೀತಿ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಕೂಡ ಬೇಡ ಅನ್ನುವ ವಿಚಾರವನ್ನು ಹೇಳಿಲ್ಲ. ಕಂಬಳದ ಬಗ್ಗೆ ನಾನು ಹೇಳಿದ್ದೇನೆ. ಮತ್ತು ನೀವು ಆಲೋಚನೆ ಮಾಡಿ, ಹೈ ಪವರ್ ಕಮಿಟಿ ಯಾವ ನಿರ್ಧಾರವನ್ನು ಮಾಡ್ತದೆ ಆ ರೀತಿಯನ್ನು ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟರು. ಅದೇ ಪ್ರಕಾರ ಹೈ ಪವರ್ ಕಮಿಟಿಯಲ್ಲಿ ಎಲ್ಲರೂ ಕೂಡ ಕಂಬಳ ಮಾಡಬೇಕು. ಕಂಬಳ ಈ ರಾಜ್ಯದ ವಿಶೇಷ ಎಲ್ಲ ಭಾಗದ ರಾಜ್ಯದ ಎಲ್ಲ ಡಿಸ್ಟಿಕ್ಗಳು ಜಿಲ್ಲೆಗಳೇನಿದೆ ಅವರ ಸಂಸ್ಕೃತಿಯ ವಿಚಾರವನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಈ ಹಿಂದೆ ದಸರಾದಲ್ಲಿ ಕೆಲವು ಮಾತ್ರ ಆಯೋಜನೆಗಳಾಗ್ತಾ ಇತ್ತು, ಈ ಸಲ ವಿಶೇಷ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ಎಲ್ಲರ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಖಂಡಿತ ಮೈಸೂರು ದಸರಾದಲ್ಲೂ ಕೂಡ ಕಂಬಳ ಮಾಡುವಂಥ ಕೆಲಸಗಳು ಆಗ್ತದೆ. ಮತ್ತು ಬೇಕಾದಷ್ಟು ಜನರಿಗೆ ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು, ಕಂಬಳದ ಬಗ್ಗೆ ಬೇಕಾದಷ್ಟು ಜನರಿಗೆ ಬೇರೆ ಬೇರೆ ಮಾಹಿತಿಗಳು ಸರಿ ಇಲ್ಲ. ಕೆಲವರು ಎಮ್ಮೆಯನ್ನು ಓಡಿಸ್ತಾರೆ ಅಂತ ಹೇಳ್ತಾರೆ, ಕೆಲವರು ಕೋಣೆಗಳನ್ನು ತಂದು ಬಿಟ್ಟು ಮೈಸೂರಿನಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಹೇಳ್ತಾರೆ, ಕೆಲವರು ಕೆರೆಗಳನ್ನು ಮಾಡಿ ಅಂತ ಹೇಳ್ತಾರೆ. ಇದೆಲ್ಲ ತಪ್ಪು ಭಾವನೆಗಳು. ಮತ್ತು ಹಿಂದುಳಿದ ಜಾತಿಯವರನ್ನು ಬಳಸ್ತಾರೆ ಅಂತ. ಇದರಲ್ಲಿ ಎಲ್ಲ ಶ್ರೀಮಂತರೇ ಇರುವಂಥದ್ದು, ಇದರಲ್ಲಿ ರೈತಾಪಿ ವರ್ಗದವರು ಇರುವಂಥವ್ರು. ನಾವು ಕರೆಯನ್ನು ಕೂಡ ಮಾಡುವುದಿಲ್ಲ. ಕೋಣೆಗಳನ್ನು ಸಾಕುವುದು ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಕೋಣೆಗಳನ್ನು ಸಾಕಿ ಅಲ್ಲಿ ಬಿಟ್ಟು ಹೋಗುವುದಿಲ್ಲ, ನಾವು ಅದನ್ನು ತಗೊಂಡು ಹೋಗ್ತೀವಿ. ಇದೊಂದು ಸಾಂಸ್ಕೃತಿಕ ಕ್ರೀಡೆ, ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಬಹುಶಃ ಹೈ ಪವರ್ ಕಮಿಟಿಯಲ್ಲಿ ಅದಕ್ಕೆ ಎಲ್ಲರೂ ಸಹಮತವನ್ನು ಕೊಟ್ಟಿರೋದ್ರಿಂದ ಅದು ವಿಜೃಂಭಣೆಯಿಂದ ಆಚರಣೆ. ದಸರಾ ಟೈಮಲ್ಲಿ ಆಯೋಜಿಸಬೇಕು ಅನ್ನೋ ತಮ್ಮ ಮನವಿ ಇತ್ತು, ಏನು ಡಿಸ್ಕಷನ್ ಆಯಿತು ಸರ್? ನೋಡಿ, ಕಳೆದ ವರ್ಷ ನಾವು 2 ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡಿದ್ವಿ. ಇಡೀ ರಾಜ್ಯದ ಜನತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಾಂಸ್ಕೃತಿಕ ಕ್ರೀಡೆ ಏನೆಂಬುದನ್ನು ಬಹುಶಃ ಇಡೀ ರಾಜ್ಯಕ್ಕೆ ತೋರಿಸುವಂಥ ಕೆಲಸವನ್ನು ನಿಮ್ಮ ಮುಖಾಂತರ ಮಾಡಿದ್ದೀವಿ. ಈ ವರ್ಷವೂ ಕೂಡ ದಸರಾದಲ್ಲಿ ಒಂದು ಈ ಕಂಬಳವನ್ನು ತೋರಿಸಬೇಕು. ಕಳೆದ ಬಾರಿಯೇ ನಮ್ಮ DK ಶಿವಕುಮಾರ್ ಅವರು ಇದನ್ನು ಮಾಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ಅನಂತರ ಸಮಯ ನಮಗೆ ಸಾಕಾಗಲಿಲ್ಲ. ಅದಕ್ಕಾಗಿ ಈ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಈ ವರ್ಷ ನಾವು ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ಆನಂತರ ರಿಂಗ್ ರೋಡಲ್ಲಿ ಯಾವ ರೀತಿಯ ತೊಂದರೆ ಇಲ್ಲದೆ ಒಂದು 30 ಎಕರೆ ಜಾಗ ಇದೆ. ಟ್ರಾಫಿಕ್ ತೊಂದರೆ ಆಗಬಾರ್ದು, ಜನರಿಗೆ ತೊಂದರೆ ಆಗ್ಬೋದು, ಈ ದೃಷ್ಟಿಕೋನ ಇಟ್ಕೊಂಡು ಅದನ್ನೆಲ್ಲ ಮಾಡಿದ್ವಿ. ಸಂಸದರು ನೀವು ಹೇಳಿದಾಗೆ ಅವರು ಈ ಹಿಂದೆ ಹೇಳಿದರು. ಆದರೆ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಮಾಡುವಾಗ ಮಹಾರಾಣಿ ನಮಗೆ ಅವರು ರಾಜ್ಯ ಪ್ರಶ್ನೆಯನ್ನು ಇಟ್ಟು ನಮಗೆ ಅನುಮತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ರಾಜಮನೆತನಕ್ಕೂ ಈ ಕೋಣೆಗಳಿಗೂ ಸಂಬಂಧ ಇದೆ. ಹಿಂದೆ ನಮ್ಮ ಹತ್ರ ಹೇಳಿದ್ದು ಕುದುರೆಗಳಿಗೆ ಮತ್ತು ರಾಜ ಮನೆತನಕ್ಕೆ ಸಂಬಂಧ ಇರುವಂಥದ್ದು, ಕೋಣೆಗಳಿಗೆ ಇಲ್ಲ ಅನ್ನೋ ಹೇಳಿದರು. ಆನಂತರ ರಾಜ ಪ್ರಶ್ನೆಯನ್ನು ಇಟ್ಟು ಅದಕ್ಕೆ ಇಲ್ಲ, ಅದು ಆಗಬೇಕು ಅನ್ನೋದೇ ದೃಷ್ಟಿಕೋನದಿಂದ ನಮಗೆ ಅನುಮತಿಯನ್ನು ಕೊಟ್ಟರು. ಈಗಲೂ ಸಂಸದರು ಇವತ್ತು ಹೈ ಪವರ್ ಕಮಿಟಿಯಲ್ಲಿ ಇದ್ದರು. ಅವರು ಹೇಳಿದರು, ಅವರ ವಿಚಾರವನ್ನು ಹೇಳಿದ್ದೀನಿ, ಬಟ್ ಅವರು ಏನು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಎಲ್ಲ ಯಾರು ಮಂತ್ರಿಗಳಿದ್ರು, ಎಲ್ಲ ಶಾಸಕರಿದ್ದರು, ಅವರೆಲ್ಲ ಹೇಳುವಂಥದ್ದು ನಾವು ಹಿಂದಿನ ದಸರಾವನ್ನೇ ಮಾಡಿಕೊಂಡು ಆ ಹಿಂದಿನ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಯುವ ಪೀಳಿಗೆ ಇದೆ, ಜನ ಅದನ್ನು ನೋಡುವಂಥ ಕೆಲಸಗಳು ಆಗಬೇಕು. ಅದಕ್ಕೆ ನಮ್ಮೆಲ್ಲ ಸಮ್ಮತಿ ಇದೆ ಅಂತ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಅದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಇರ್ಬೋದು, ಜಾರ್ಜ್ ಇರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಪ್ರತಿ ವರ್ಷಕ್ಕೆ ಅದನ್ನು ಮೇಲ್ಮಟ್ಟಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಇದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಕ್ರೀಡೆ, ಇದನ್ನು ತೋರಿಸುವಲ್ಲಿ ಏನು ತಪ್ಪಿಲ್ಲ. ಕೆಲವರಿಗೆ ಈ ಕಂಬಳದಲ್ಲಿ ಭಿನ್ನಾಭಿಪ್ರಾಯಗಳು ಹೇಗೆ ಬಂತು ಅಂತ ಹೇಳಿದ್ರೆ, ನಾವು ಎಮ್ಮೆಗಳನ್ನು ಓಡಿಸ್ತೇವೆ, ಆನಂತರ ಕೋಣೆಗಳನ್ನು ತಂದುಬಿಟ್ಟು ಮೈಸೂರಲ್ಲಿ ಬಿಟ್ಟು ಹೋಗ್ತೇವೆ,
ಆನಂತರ ಕರೆ ಮಾಡುವುದಕ್ಕೆ ಕೆರೆ ಮಾಡ್ತೇವೆ, ಗುಂಡಿ ಮಾಡಿಬಿಡ್ತಾರೆ, ನೀರನ್ನೆಲ್ಲ ಹಾಳು ಮಾಡ್ತಾರೆ. ಈ ಥರ ಎಲ್ಲ ಅವರಿಗೆ ಸರಿಯಾದ ಮಾಹಿತಿಗಳಿರಲಿಲ್ಲ. ಅದನ್ನೆಲ್ಲ ನಾವು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆ. ಹಿಂದೆ ಬ್ಯಾಂಗ್ಳೂರಲ್ಲಿ ಮಾಡುವಾಗ ಇದಕ್ಕಿಂತ 10 ಪಾಲು ವಿರೋಧ ಇತ್ತು ಸಂಘಟನೆಗಳು. ಆದರೆ ಹತ್ತಿರ ಬರುವಾಗ ಅವರು ಕೂಡ ಹೌದು ಇದು ಬೇಕು ಅನ್ನೋ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಅವರು ಕೂಡ ಸಹಕಾರ ಕೊಡ್ತಾರೆ. ಯಶಸ್ವಿಯಾಗಿ ನಮ್ಮ ಮೈಸೂರು ದಸರಾದಲ್ಲಿ ಈ ಕಂಬಳವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಅಧ್ಯಕ್ಷರುಗಳು, ನಮ್ಮ ಎಲ್ಲ ಅದಕ್ಕೆ ಕೆಲಸ ಮಾಡುವಂಥವ್ರು, ಎಲ್ಲ ಸಮಿತಿಯ ಸದಸ್ಯರುಗಳೆಲ್ಲ ಇದ್ದಾರೆ. ಎಲ್ಲ ಸೇರಿ ನಾವು ಕೂಡ ನಮ್ಮ ಸಮಯವನ್ನು ಕೊಟ್ಟು ಜನರಿಗೆ ತೋರಿಸಬೇಕು ಉದ್ದೇಶ ಇಲ್ಲದೆ ಹೊರತು ನಮ್ಮ ಹತ್ರ ಏನು ಸಾಧನೆ ಮಾಡಬೇಕಂತ ಅಲ್ಲಿ ಹೊರಟಿಲ್ಲ. ಕಂಬಳವನ್ನು ತೋರಿಸ್ಬೇಕಂತ ಹೊರಟಿದ್ದೀವಿ. ನಿಮ್ಮೆಲ್ಲ ಸಹಕಾರಗಳು ಬೇಕು, ಒಳ್ಳೆಯ ರೀತಿಯಲ್ಲಿ ಮಾಡಿ ತೋರಿಸಿ. ಈಗ ಮುಖ್ಯಮಂತ್ರಿಗಳು ಹೋಗಿ ತಯಾರಿ ಶುರು ಮಾಡಿ ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಹೆಂಗೆ ಸರ್? ಮುಖ್ಯಮಂತ್ರಿಗಳು ಆಯಿತು ಗ್ರೀನ್ ಸಿಗ್ನಲ್ ಒಂದು ಹಂತವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಹೋಗಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ತಯಾರಿಗಳು ಏನು ಬೇಕು ಅದನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಆಯಿತು ಮುಂದೆ ಹೋಗಿ ಅಂತ ಹೇಳಿದ್ದಾರೆ. ಇನ್ನೊಂದು ದಿವಸದಲ್ಲಿ ಇನ್ನಷ್ಟು ಚರ್ಚೆಗಳನ್ನು ಮಾಡಿ ಅದರ ವಿವರವಾಗಿ ಹೇಗೆ ಮಾಡಬೇಕು ಅನ್ನೋ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತೇನೆ ಅಂತ ಹೇಳಿ. ತಯಾರಿಗೆ ಎಷ್ಟು ತಿಂಗಳು ಸಮಯ ಆ ಥರದ್ದು ಏನಾದ್ರು ಬೇಕು? ನಮಗೆ 2 ತಿಂಗಳು ಮಿನಿಮಮ್ 2 ತಿಂಗಳು ಬೇಕಾಗ್ತದೆ. ನಾವು ಈಗಲೇ ಶುರು ಮಾಡಬೇಕಾಗ್ತದೆ. ಮುಂದೆ 17 ತಾರೀಕು ಮೊದಲು ನಾವು ಕರೆ ಏನು ಇದಿದೆ ಶಿಲಾನ್ಯಾಸ ಅದನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಈ ಅನುದಾನ ಸರ್ ಏನು ಕೇಳಿದರೆ ಸರ್ಕಾರದಿಂದ? ಅನುದಾನ ಒಂದು 5-6 ಕೋಟಿಗಳು ಬೇಕಾಗ್ತದೆ. ನೋಡಿ, ಕರ್ನಾಟಕ ರಾಜ್ಯಕ್ಕೆ ಎಲ್ಲೆಲ್ಲೋ ಏನೇನೋ ಒಂದು 5 ಕೋಟಿ ಕಂಬಳಕ್ಕೆ ಹಾಕಿ ಜನರಿಗೆ ತೋರಿಸುವಂಥದ್ದು ದಸರಾ ಅಂದರೆ ಅದು ಅಲ್ಲಿ ಅಷ್ಟೇ ವ್ಯವಹಾರ ಕೂಡ ಆಗ್ತದೆ, ಜನರಿಗೆ ಸಹಕಾರ ಆಗ್ತದೆ. ಜನ ಎಷ್ಟು ಬರ್ತಾರೆ ಅದನ್ನು ತೋರಿಸುವಂಥ ಕೆಲಸ ಒಂದು ಎಲ್ಲೆಲ್ಲ ನಮಗೆ ನಾವು ಮಂಗಳೂರಲ್ಲಿ ಮಾಡುವಾಗ ಎಷ್ಟು 10-15 ಫಾರಿನ್ ಕಂಟ್ರಿಯಿಂದ ಅದನ್ನು ನೋಡ್ಲಿಕ್ಕೆ ಬರ್ತಾರೆ. ಇಲ್ಲಿಯೂ ಕೂಡ ಎಷ್ಟೋ ಜನ ಇರ್ತಾರೆ. ಹೋಗಲಿ, ನಮ್ಮ ಕಲೆ ಎಲ್ರಿಗೂ ಗೊತ್ತಾಗಲಿ ಅಂತ ನಮ್ಮ ಆಶೆ. 15 ತಾರೀಕು ಒಳಗಡೆ ನಾವು ಶಿಲಾನ್ಯಾಸವನ್ನು ಮಾಡ್ತೇವೆ, ಕರೆ ಕೆಲಸವನ್ನು ಮಾಡ್ತೇವೆ. 1 ತಿಂಗಳ ಮೊದಲು ನಾವು ಅಲ್ಲಿ ಟ್ರಯಲ್ ಓಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಕೋಣಗಳು 18 ಮತ್ತು 19ಕ್ಕೆ ನಿಗದಿಯಾಗಿದೆ. 17ಕ್ಕೆ ನಮ್ಮ ಕೋಣಗಳೆಲ್ಲ ಮೈಸೂರಿಗೆ ಮುಟ್ಟುವಂಥ ಕೆಲಸ.